ಯಾರಿಗೆಲ್ಲ ಕೂದಲು ಉದುರುತ್ತಾ ಇದೆ, ನೀವು ಕೂಡ ನನ್ನ ಥರನೇ ಮನೇಲಿ ಆಯಿಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಕೂಡ ಬೆಳೆಯುತ್ತೆ. ನಾನು ತುಂಬ ಆಯಿಲ್ ಹಾಕ್ಕೊಂಡಿದ್ದೀನಿ ಹೊರಗಡೆ ಬೈ ಮಾಡಿ. ಅದು ಕಾಸ್ಟ್ ಎಲ್ಲ ಜಾಸ್ತಿ ಇರೋದು, ಬಟ್ ನನಗೇನು ಯೂಸೇ ಆಗಿಲ್ಲ. ಮಾಡಿಕೊಂಡು ಹಾಕ್ಕೊಂಡಿರೋ ಆಯಿಲು ನನಗೆ ಯೂಸ್ ಕೂಡ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ಕಿದೆ. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತಿನ ವ್ಲಾಗಲ್ಲಿ ನಾನು ಅದನ್ನೇ ಎಸ್ಟರ್ಡೇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಕ್ಯಾಂಡಲ್ ಯಾಕೆ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಅವನು ಹೇಳಿದ ಮಾತೇ ಕೇಳ್ತಿಲ್ಲ, ತುಂಬ ಹಠ ಮಾಡ್ತಾನೆ. ಎಷ್ಟು ಅಂತ ಹೊಡಿಯೋಕ್ಕೂ ನನಗೆ ಬೇಜಾರಾಗುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಕ್ಯಾಂಡಲ್ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇದ್ದಾನೆ, ಅದನ್ನೇ ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆಗಳಿತ್ತು, ಎಲ್ಲ ಇಮ್ರಿಸಿ ಎತ್ತಿಡ್ತಾ ಇದ್ದೀನಿ. ಏನು ಕೆಲಸ ಮುಗಿಯೋದೇ ಇಲ್ಲ. ಶಾಪಿಂದ ಬಂದಾದಮೇಲೆ ಅವ್ರ ಅಜ್ಜಿ ಹತ್ರ ಊಟ ಮಾಡಿಸ್ಕೊ ಅಂತ ಹೇಳಿದ್ದೆ, ಸರಿಯಾಗಿ ಊಟ ಮಾಡಿಸ್ಕೊಂಡಿಲ್ವಂತೆ. ಆಲ್ರೆಡಿ ನಾನು ಬಂದಾಗ ಶಾಪಿಂದ ಮನೆಗೆ 8:30 ಆಗಿತ್ತು. ಹಾಗೆ ಟಿ ವಿ ನೋಡಿಕೊಂಡು ಬಟ್ಟೆ ಎಲ್ಲ ಮಡಗ್ತಾ ಇದ್ದೆ ಇಮ್ರಿಸಿ. ಹಾಗೆ ನಾನು ಊಟ ಮಾಡೋಣ ಅಂತ ಹಾಕ್ಕೊಂಡು ಬಂದೆ. ಫಸ್ಟು ನಾನು ಊಟ ಮಾಡಿಬಿಟ್ಟು ಅವನಿಗೆ ಊಟ ಮಾಡಿಸೋಣ ಅಂತ. ಅವನಂದ ನನಗೆ ತಿನ್ನಿಸು ಅಂದ. ಆಮೇಲೆ ನಿನಗೆ ಬೇರೆ ಹಾಕ್ಕೊಡ್ತೀನಿ ತಿನ್ನು ಅಂದಿದ್ದಕ್ಕೆ ತಿನ್ನಲ್ಲ ಅಂದ. ಆಮೇಲೆ ನಾನೇ ತಿನ್ನಿಸ್ತೀನಿ ಇರು ಅಂದಿದ್ದಕ್ಕೆ ಬೇಡ, ಇಬ್ಬರು ತಿನ್ನಬೇಕು ಅಂತ ಹೇಳ್ತಿದ್ದ. ಸರಿ ಆಯಿತು ಅಂದ್ಬಿಟ್ಟು ನನ್ನ ತಟ್ಟೆಲೆ ಊಟ ಅವನು ನಾನು ಇಬ್ಬರು ಮಾಡ್ತಾಯಿದ್ದೀವಿ. ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ನೀರೇ ಕುಡಿತಿದ್ದ. ಯಾಕೆಂದರೆ ನನಗೆ ಅಂತ ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಅವನು ಖಾರ ನೀರು ಕುಡಿಸು ಅಂತ ಒಂದೊಂದು ತುತ್ತಿಗೂ ನೀರು ಕುಡಿಸ್ಕೊತಾ ಇದ್ದ. ಅವನು ಯಾವಾಗಲೂ ಊಟ ಮಾಡುವಾಗ ನಾನು ಫೋನ್ ಹಾಕಿರ್ತೀನಿ, ಶಾರ್ಟ್ಸ್ ನೋಡ್ತಾ ಇರ್ತಾನೆ ಯೂಟ್ಯೂಬಲ್ಲಿ. ನಾನಿವತ್ತು ವೀಡಿಯೋ ಮಾಡ್ಕೊಳ್ಳೋದು ನೋಡ್ತಿದ್ದ, ಅದಕ್ಕೆ ಫೋನ್ ಕೇಳಲಿಲ್ಲ. ಆಮೇಲೆ ನಾನು ಟಿ ವಿ ಹಾಕಿದ್ದೆ, ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ದ. ಈಗಂತೂ ತುಂಬ ಸೆಕೆ. ಹಬ್ಬ ಆದಮೇಲಿಂದ, ಹಬ್ಬಕ್ಕೆ ಮುಂಚೆ ಪರವಾಗಿರಲಿಲ್ಲ, ಅಷ್ಟೊಂದು ಸೆಕೆ ಅಂತ ಅನ್ನಿಸ್ತಿರ್ಲಿಲ್ಲ. ಈಗ ಮನೇಲಿ ಕೂತ್ಕೊಳ್ಳೋಕ್ಕೂ ಆಗೋಲ್ಲ, ಶಾಪಲ್ಲಿ ಕೂಡ ಅಷ್ಟೇ ತುಂಬ ಸೆಕೆ ಅಂತ ಅನಿಸುತ್ತೆ, ಕೂತ್ಕೊಳ್ಳೋಕ್ಕೆ ಆಗೋಲ್ಲ. ಫ್ಯಾನ್ ಓಡ್ತಿದ್ರು ಮೈಯೆಲ್ಲ ಬಿಸಿ ಅಂತ ಅನಿಸುತ್ತೆ. ನಿಮ್ಮೂರ ಕಡೆ ಹಳ್ಳಿಗಳ ಕಡೆನೂ ಇದೇ ಥರ ತುಂಬ ಬಿಸಿಲಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಕಡೆ ವಾತಾವರಣ ಸ್ವಲ್ಪ ತಣ್ಣಗಿರುತ್ತೆ ಅಂತ ಅನ್ಕೋತೀನಿ, ಮರ ಗಿಡಗಳು ಎಲ್ಲಿರುತ್ತೆ ಅಲ್ಲಿ. ನಾನು ವಿಡಿಯೋ ಮಾಡೋದನ್ನ ನೋಡಿ ರೆಕಾರ್ಡ್ ಆಗ್ತಿದೆ ಅಂತ ಅವನಿಗೆ ಗೊತ್ತು. ಮೊಬೈಲ್ ನೋಡೋದು, ಹತ್ರ ಬರೋದು, ಫೋನ್ ಹತ್ರ ಈ ಥರ ಮಾಡ್ತಿದ್ದ ನನ್ನ ಮಗ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನು ತಲೆಗೆ ಆಯಿಲ್ ಹಾಕ್ಕೊಳ್ಳೋಣ, ನಾಳೆ ಹೇರ್ ವಾಶ್ ಮಾಡೋಣ ಅಂತ ಆಯಿಲೆಲ್ಲ ರೆಡಿ ಮಾಡಿಕೊಂಡೆ. ಈಗ ನಾನು ತಲೆಗೆ ಆಯಿಲ್ ಹಚ್ಕೋತಾ ಇದ್ದೀನಿ. ಎಲ್ಲರೂ ಹೈಲೈಟಲ್ಲಿ ನೋಡಿರ್ತೀರ ಅಲ್ವಾ? ನಾನು ಹೌದು, ಮನೆಯಲ್ಲಿ ಆಯಿಲ್ ಮಾಡಿಕೊಂಡು ತಲೆಗೆ ಹಚ್ಕೋತಾ ಇದ್ದೀನಿ. ಇದರಿಂದ ನನಗೆ ಯಾವ ಸೈಡ್ ಎಫೆಕ್ಟು ಕೂಡ ಇಲ್ಲ. ನಾನೇ ಉದಾಹರಣೆ. ಯಾರಿಗೆಲ್ಲ ಕೂದಲು ಉದುರುತ್ತಾ ಇದೆ, ನೀವು ಕೂಡ ನನ್ನ ಥರನೇ ಮನೇಲಿ ಆಯಿಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಕೂಡ ಬೆಳೆಯುತ್ತೆ. ನಾನು ತುಂಬ ಆಯಿಲ್ ಹಾಕ್ಕೊಂಡಿದ್ದೀನಿ ಹೊರಗಡೆ ಬೈ ಮಾಡಿ. ಅದು ಕಾಸ್ಟ್ ಎಲ್ಲ ಜಾಸ್ತಿ ಇರೋದು, ಬಟ್ ನನಗೇನು ಯೂಸೇ ಆಗಿಲ್ಲ. ನಾನು ಮಾಡಿಕೊಂಡು ಹಾಕ್ಕೊಂಡಿರೋ ಆಯಿಲು ನನಗೆ ಯೂಸ್ ಕೂಡ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ಕಿದೆ. ಹೇಗೆ ಆ ಆಯಿಲ್ನ ನಾನು ಮನೇಲಿ ತಯಾರಿಸಿ ಹಾಕ್ಕೋತಾ ಇದ್ದೀನಿ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ ಆಯಿಲ್ನ ಹೇಗೆ ತಯಾರಿಸೋದು ಅನ್ನೋ ವಿಡಿಯೋನ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ಆಗ ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಆಯಿಲು ಯಾವ ಸೈಡ್ ಎಫೆಕ್ಟು ಕೂಡ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡ್ದು, ಅಂದರೆ 3 ವರ್ಷದಿಂದ ಹಿಡ್ದು ದೊಡ್ಡವ್ರವ್ರಿಗೂ ಯೂಸ್ ಮಾಡ್ಬೋದು. ಈ ಆಯಿಲು ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವ ಕೆಮಿಕಲ್ಸಿಂದನೂ ಮಾಡಿರೋದಿಲ್ಲ, ಯಾವ ಸೈಡ್ ಎಫೆಕ್ಟು ಕೂಡ ಇರೋದಿಲ್ಲ.
ಇದು ಹೇರ್ಗೋಸ್ಕರನೇ ಮಾಡಿರೋ ಅಂಥ ಆಯಿಲು. ಹೇರ್ ಗ್ರೋತ್ ಯಾರಿಗೆಲ್ಲ ಬೇಕು, ಯಾರೆಲ್ಲ ಹೇರ್ ಗ್ರೋತ್ ಇಷ್ಟಪಡ್ತೀರಾ ಇದು ಹಾಕ್ಕೊಂಡು ಹೇರ್ ಗ್ರೋತ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸುಮ್ಮನೆ ಕಾಸ್ಟ್ಲಿ ಆಯಿಲ್ ತಂದು ಹಾಕಿ ಅದು ಉಪಯೋಗ ಇರಲ್ಲ, ಮತ್ತು ದುಡ್ಡು ಕೂಡ ವೇಸ್ಟು, ನಿಮಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೆ ನೀವೇ ಮನೇಲಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದು ಅಲ್ಲದೆ ಇದರಲ್ಲಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ವೀಕ್ಲಿ 3 days ಯೂಸ್ ಮಾಡಬೇಕು ಈ ಆಯಿಲ್ನ. ಆವಾಗ ಈ ಆಯಿಲು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಹೇರ್ ಆಯಿಲು ರೂಟ್ಗೆ ಮತ್ತು ಹೇರ್ಗೆ ಎಲ್ಲ ಕೂಡ ಹಾಕಿದ್ದಾಯಿತು. ಈ ಆಯಿಲ್ನ ರಾತ್ರಿ ಕೂಡ ಹಾಕ್ಕೋಬೋದು, ಬೆಳಿಗ್ಗೆ ಕೂಡ ಹಾಕ್ಕೋಬೋದು. 1/2 hour ಬಿಟ್ಟರೆ ಸಾಕು, ಯಾವ ಆಯಿಲ್ ಆದರೂ ಅಷ್ಟೇ. ಅಟ್ಲೀಸ್ಟ್ ಇಲ್ಲಾಂದರೆ ನಿಮ್ಗೆ ಟೈಮ್ ಇದೆ ಅಂದರೆ 2 hour ಬಿಡಿ. ಇಲ್ಲಾಂದರೆ ನೈಟ್ ಹಾಕ್ಕೋತೀರಾ ಅಂದರೆ ನೈಟ್ ಹಾಕ್ಕೊಳ್ಳಿ. ನಾನು ಯಾವಾಗಲೂ ನೈಟೇ ಹಾಕ್ಕೊಳ್ಳೋದು. ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೋತೀನಿ ಹೇರ್ಗೆ. ಈಗ ಮಾರ್ನಿಂಗ್ ಆಗಿದೆ, ನಾನು ಫೇಶೆಲ್ಲ ವಾಶ್ ಮಾಡಿಕೊಂಡು ಈಗ ಕಾಫಿ ಕುಡಿತಾ ಇದ್ದೀನಿ. ನನ್ನ ಮಗ ಇನ್ನೂ ಬಂದಿಲ್ಲ, ಅವ್ರ ಅಜ್ಜಿ ಮನೆ ಕೆಳಗಡೆ ಮಲ್ಕೊಂಡಿದ್ದಾನೆ. ಅವನಿಗೆ ಸಂಕಟ ಆಗಿಬಿಟ್ಟಿದೆ ಈಗ 1 ವಾರದಿಂದ. ಮೀನ್ಸ್ ಹಬ್ಬಕ್ಕೆ ರಜಾ ಕೊಟ್ಟಾಗಿಂದ ಹೋಗಲ್ಲ ಅಂತ ಸ್ಕೂಲ್ಗೆ ಹಠ. ನೈಸ್ ಮಾಡಿ ಕರ್ಕೊಬಂದೆ. ಅವನಿಗೆ ಉಗುರು ಕಟ್ ಮಾಡ್ತಾಯಿದ್ದೀನಿ. ಇವತ್ತು ಬುಧವಾರ ಆಗಿರೋದ್ರಿಂದ ತುಂಬ ಚಿಕ್ಕದಾಗಿದ್ದಾಗಲೇ ಉಗುರು ಕಟ್ ಮಾಡೋಕ್ಕಾಗಲ್ಲ, ಕೈಗೆಲ್ಲ ಕಟ್ಟಾಗ್ಬಿಡುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳದು. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಳೆದ ಮೇಲೆ ಕಟ್ ಮಾಡಿದೆ ಅವನಿಗೆ. ಅವನು ಸ್ಕೂಲ್ಗೆಲ್ಲ ಹೋಗಾಯಿತು. ಇವಾಗ ನಾನು ಉಗುರು ಕಟ್ ಮಾಡ್ಕೋತಾ ಇದ್ದೀನಿ. ನಂಗೆ ಬೇಜಾರಾಗ್ತಾಯಿದೆ, ತುಂಬ ಉದ್ದ ಉಗುರು ಬೆಳೆಸಿದ್ದೆ. ಎಲ್ಲ ಕೆಲಸ ಮಾಡ್ತಾಯಿರ್ತೀನಲ್ಲ, ಕಟ್ಟಾಗ್ತಾ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಹಾಗೆ ಕಾಲ್ದು ಕೂಡ ಉಗುರು ಕಟ್ ಮಾಡ್ತಾಯಿದ್ದೀನಿ. ಕಾಲ್ದು ಕೂಡ ಅಷ್ಟೇ, ಉಗುರು ಎಲ್ಲ ಕಟ್ಟಾಗ್ತಾನೆ ಇರುತ್ತೆ. ಕೆಲಸ ಮಾಡೋರಿಗೆ ಉಗುರು ನಿಜವಾಗ್ಲೂ ಬೆಳೆಸೋಕ್ಕಾಗಲ್ಲ. ಕೆಲಸ ಮಾಡಲ್ಲ ನೋಡಿ, ಅವ್ರು ನಿಜವಾಗ್ಲೂ ಬೆಳೆಸ್ಬೋದು. ಅಲ್ಲೇ ಅರ್ಥ ಆಗಿಬಿಡುತ್ತೆ ಅವರು ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡಲ್ಲ ಅಂತ. ಆಲ್ಮೋಸ್ಟ್ ಈ ವಿಡಿಯೋನ ನೋಡಿ ಕೆಲವ್ರು ಏನು ಅಂದ್ಬಿಡ್ತಾರೆ, ಮೇಡಮ್ ನಾವು ಬೆಳೆಸಿದ್ದೀವಿ ಆದರೂ ಕೆಲಸ ಮಾಡ್ತೀವಿ ಅಂತ. ಅದಕ್ಕೆ ನಾನು ಹೇಳಿದೆ ಆಲ್ಮೋಸ್ಟ್ ಆ ಥರ ಇರುತ್ತೆ ಅಂತ. ಇನ್ನೊಂದು ವಾರ ಸ್ಕೂಲಿದೆ, ಹೋಗು ಅಂತ ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ. ರಜಾ ಬಂದಮೇಲೆ ಮನೆಯಲ್ಲೇ ಇರುವಂತೆ ಅಂತ. ಅವನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನನಗೆ ನಿದ್ದೆ ಬಂತು, ಕೆಮ್ಮಲು ಬಂತು, ವಾಮಿಟ್ ಬಂತು ಅಂತ ಹೇಳ್ತಾ ಇರ್ತಾನೆ. ಪರವಾಗಿಲ್ಲ, ಏನೂ ಆಗಲ್ಲ, ಹೋಗು, ಅಲ್ಲೇ ವಾಮಿಟ್ ಮಾಡು, ಅಲ್ಲೇ ನಿದ್ದೆ ಮಾಡು ಸ್ಕೂಲಲ್ಲಿ ಅಂತ ಹೇಳ್ತಾ ಇರ್ತೀನಿ. ಮಾವಿನಕಾಯಿ ತಂದಿದ್ದು ಆಲ್ರೆಡಿ ಹಣ್ಣೆ ಆಗಿಬಿಟ್ಟಿದೆ ನಾನು ಕುಯ್ಯೋ ಅಷ್ಟೊತ್ತಿಗೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.